ಇನ್ನು ಕರಾವಳಿಯಲ್ಲಿ ಮಳೆಯ ಆರ್ಭಟ ಮುಂಗಾರಿನ ಆರ್ಭಟ ಜೋರಾಗ್ತಾ ಇದ್ದ ಹಾಗೆ ಕಡಲ್ ಕೊರೆತದ ಆತಂಕ ಕೂಡ ಆರಂಭವಾಗ್ಬಿಟ್ಟಿದೆ. ಮಂಗಳೂರಿನ ಕಡಲ್ ಕೊರೆತದ ಹಾಟ್ಸ್ಪಾಟ್ ಅಂತಾನೆ ಕರೆಸಿಕೊಳ್ಳುವಂತಹ ಬಟ್ಟಪ್ಪಾಡಿಯಲ್ಲಿ ಮತ್ತೆ ಕಡಲ್ ಕೊರೆತ ಆರಂಭ ಆಗಿದೆ. ಬಟ್ಟಪ್ಪಾಡಿ ಪ್ರದೇಶ ಕಡಲ್ ಕೊರೆತದಿಂದ ಕಣ್ಮರೆಯಾಗುವಂತಹ ಆತಂಕ ಎದುರಾಗಿದೆ. ಮಂಗಳೂರಿನ ಸೋಮೇಶ್ವರ ಬಳಿ ಇರುವಂತಹ ಬಟ್ಟಪ್ಪಾಡಿ ಕಡಲ ಕಿನಾರೆ ಕ್ಷಣ ಕ್ಷಣಕ್ಕೂ ಕೂಡ ಬಟ್ಟಪ್ಪಾಡಿಯ ಭೂಮಿಯನ್ನ ಸಮುದ್ರ ನುಂಗ್ತಾ ಇದೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ಈ ಬಟ್ಟಪ್ಪಾಡಿಯ ಕಡಲ್ ಕೊರೆತದ ಸುದ್ದಿ ಅಂತೂ ಇದ್ದೇ ಇರುತ್ತೆ. ಪ್ರತಿ ವರ್ಷ ಸ್ವಲ್ಪವೇ ಭೂಮಿಯನ್ನ ಆಪೋಷಣ ತೆಗೆದುಕೊಂಡು ಹೋಗ್ತಾ ಇದೆ ಸಮುದ್ರ. ಈ ಭಾಗದಲ್ಲಿದ್ದಂತಹ ಹಲವು ಮನೆಗಳು ಈಗಾಗಲೇ ಸಮುದ್ರ ಪಾಲಾಗಿದ್ದಾವೆ. ಈ ಭಾಗದಲ್ಲಿ ರೆಸಾರ್ಟ್ಗಳಿದ್ದಾವೆ, ಮನೆಗಳಿದ್ದಾವೆ, ಜೊತೆಗೆ ತೋಟ ಮಾಡ್ಕೊಂಡು ಬದುಕ್ತಾ ಇರುವಂತಹ ಜನ ಇದ್ದಾರೆ. ಎಲ್ರಿಗೂ ಕೂಡ ಈ ಕಡಲ್ ಕೊರೆತದ ಆತಂಕ. ಐಷಾರಾಮಿ ರೆಸಾರ್ಟ್, ಹೋಮ್ ಸ್ಟೇಗಳಿದ್ದಂತಹ ಬಟ್ಟಪ್ಪಾಡಿ ಪ್ರತಿ ವರ್ಷ ಸ್ವಲ್ಪವಾಗಿ ಕರಗ್ತಾ ಇದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕರಾವಳಿಯಲ್ಲಿ ಕಡಲ ಅಬ್ಬರ ಏಕಾಏಕಿ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕಡಲ ಅಬ್ಬರದಿಂದ ಕಡಲ್ ಕೊರೆತ ಮತ್ತೆ ಆರಂಭವಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿ ಪ್ರದೇಶದಲ್ಲಿ ಮತ್ತೆ ಭಾರೀ ಕಡಲ್ ಕೊರೆತ ಆರಂಭವಾಗಿರುವಂಥದ್ದು. ನಾನೀಗ ಅದೇ ಒಂದು ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೀನಿ. ನೋಡ್ಬೋದು, ಇದು ಮಂಗಳೂರು ಹೊರವಲಯದ ಉಳ್ಳಾಲದ ಸೋಮೇಶ್ವರ ಬಟ್ಟಪ್ಪಾಡಿ ಪ್ರದೇಶ. ಈ ಪ್ರದೇಶ ಮತ್ತೆ ಕಡಲ್ ಕೊರೆತಕ್ಕೆ ಗುರಿಯಾಗಿರುವಂಥದ್ದು. ಇಡೀ ಈ ಒಂದು ಪ್ರದೇಶ ಏನಿದೆ ಕಣ್ಮರೆ ಆಗುವಂತಹ ಒಂದು ಆತಂಕ ಇದೆ. ಯಾಕಂತ ಹೇಳಿದರೆ ಈ ಹಿಂದೆ 2-3 ವರ್ಷಗಳಿಂದ ಈ ಭಾಗದಲ್ಲಿ ಕಡಲ್ ಕೊರೆತ ಆಗ್ತಾನೆ ಇತ್ತು. ಅದರಲ್ಲಿ ಈಗಾಗಲೇ 7ಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ದಾವೆ. ಇಲ್ಲಿದ್ದಂತಹ ರೆಸಾರ್ಟ್ಗಳು ನಾಶವಾಗಿದ್ದಾವೆ, ಸಮುದ್ರ ಪಾಲಾಗಿದೆ. ಯಾಕಂದರೆ ಇಲ್ಲಿ ಬರುವಂಥ ಆಳೆತ್ತರದ ಅಲೆಗಳು, ರಕ್ಕಸದ ಅಲೆಗಳು ಹೊಡೆತಕ್ಕೆ ಇಲ್ಲಿ ಭೂಮಿ ಕರಗ್ತಾ ಇರುವಂಥದ್ದು. ಇದು ಬಟ್ಟಪ್ಪಾಡಿ ಪ್ರದೇಶ ಹಿಂದೊಮ್ಮೆ ಇದೊಂದು ಪ್ರವಾಸಿಗರ ಸ್ವರ್ಗ ಅಂತಲೇ ಹೇಳಲಾಗ್ತಾ ಇತ್ತು. ಈ ಭಾಗದಲ್ಲಿ ರೆಸಾರ್ಟ್ಗಳಿದ್ದು, ಹೋಮ್ ಸ್ಟೇಗಳಿದ್ದು, ಆದರೆ ಈಗ ಇಲ್ಲಿರುವಂತಹ ರಸ್ತೆಯೇ ಕಡಲ್ ಕೊರೆತಕ್ಕೆ ನಾಶವಾಗಿರುವಂಥದ್ದು. ಮನೆಗಳು ನಾಶವಾಗಿದ್ದಾವೆ, ಹಾಗೆಯೇ ರೆಸಾರ್ಟ್ಗಳು ಸಮುದ್ರ ಪಾಲಾಗಿದ್ದಾವೆ. ಇಲ್ಲಿರುವಂತಹ ಸುಂದರ ಈ ತಾಣ ಏನಿತ್ತು ಸಮುದ್ರ ಪಾಲಾಗಿರುವಂಥದ್ದು. ಕ್ಷಣಕ್ಕೂ ಇಲ್ಲಿ ಭೂಮಿ ಕರಗ್ತಾ ಇದೆ. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಕಡಲ ಅಬ್ಬರ ಅಷ್ಟಿರುವಂಥದ್ದು. ಹಾಗೆಯೇ ಕಡಲ್ ಕೊರೆತ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಈ ಹಿಂದೆ ಈ ಭಾಗದಲ್ಲಿ ರಸ್ತೆ ಸಂಪರ್ಕ ಇತ್ತು. ಈ ರಸ್ತೆ ಸಂಪರ್ಕವೇ ಈಗ ನಾಶವಾಗಿರುವಂಥದ್ದು. ರಸ್ತೆ ಸಂಪರ್ಕವೇ ಇಲ್ಲ. ಮತ್ತು ಇಲ್ಲಿ ನೋಡ್ಬೋದು, ಐಷಾರಾಮಿ ಮನೆಗಳು. ಈ ಹಿಂದೆ ಈ ಒಂದು ಸುಂದರ ತಾಣವನ್ನು ನೋಡಿಕೊಂಡು ಇಲ್ಲಿ ಜನರು ಬಂದ್ಕೊಂಡು ಐಷಾರಾಮಿ ಮನೆಗಳನ್ನು ಕಟ್ಟಿದ್ರು. ಇಲ್ಲಿ ಈ ಐಷಾರಾಮಿ ಮನೆಗಳಲ್ಲಿ ಈಗ ಜನರೇ ಇಲ್ಲ, ನಿರ್ಜನ ಪ್ರದೇಶ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮನೆಯಲ್ಲಿ ಈಗ ಉಳ್ಕೊಳ್ಳಿಕ್ಕೆ ಭಯ, ಎಲ್ಲರಿಗೂ ಭಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಮನೆಯನ್ನೇ ತೊರೆದಿದ್ದಾರೆ. ಇಲ್ಲಿರುವಂಥ ಐಷಾರಾಮಿ ಮನೆಗಳು ಈಗ ನಿರ್ಜನ ಪ್ರದೇಶದಲ್ಲಿರುವಂಥ ಐಷಾರಾಮಿ ಮನೆಗಳು ಇವು. ಯಾಕಂದರೆ ಎಲ್ಲ ಸವಲತ್ತುಗಳು ಹೊಂದಿದ್ದಂತಹ ಐಷಾರಾಮಿ ಮನೆಗಳು. ಯಾಕಂದರೆ ತುಂಬ ಕನಸುಗಳು ಕಟ್ಕೊಂಡು ಸಮುದ್ರದ ಮುಂದೆ ಮನೆ ಕಟ್ಕೊಂಡು ಇರಬೇಕು ಅನ್ನೋದು ಕನಸುಗಳಿತ್ತು. ಅದರಿಂದಾಗಿ ಮನೆಗಳನ್ನು ಕಟ್ಕೊಂಡಿದ್ರು. ಆದರೆ ಈಗ ಕಡಲ್ ಕೊರೆತದಿಂದ ಇಡೀ ಪ್ರದೇಶವೇ ನಾಶವಾಗುವಂತಹ ಒಂದು ಭೀತಿ ಎದುರಾಗಿದೆ. ಈಗಾಗಲೇ ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಇಲ್ಲಿ ಸುರಿದಿದ್ರು. ಈ ಕಲ್ಲುಗಳನ್ನು ಹಾಕ್ಕೊಂಡು ತಡೆಗೋಡೆ ನಿರ್ಮಾಣಕ್ಕೆ ಇಲ್ಲಿ ಪ್ರಯತ್ನ ಪಡಲಾಗಿತ್ತು. ಆದರೆ ತಡೆಗೋಡೆ ನಿರ್ಮಾಣ ಮಾಡಿದ ನಂತರ ಕೂಡ ಇಲ್ಲಿ ಕಡಲ್ ಕೊರೆತ ನಿಂತಿಲ್ಲ. ಆದರೆ ಇಲ್ಲಿ ಹೊಲ ಬ್ಲಾಕ್ಗಳನ್ನು ಹಾಕಬೇಕು ಅನ್ನೋ ಒಂದು ಒತ್ತಾಯ ಇದೆ. ಮತ್ತು ಈ ಕಲ್ಲುಗಳನ್ನು, ಭಾರೀ ಕಲ್ಲುಗಳ ಒಂದು ಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಇಲ್ಲ ಜನರು ಒತ್ತಾಯ. ಯಾಕಂದರೆ ಹೀಗೆ ಬಿಟ್ಟರೆ ಇಡೀ ಒಂದು ಈ ಬಟ್ಟಪ್ಪಾಡಿ ಪ್ರದೇಶ ಈ ಭೂಪಟದಿಂದನೇ ಕಣ್ಮರೆ ಆಗುತ್ತೆ ಅನ್ನೋ ಆತಂಕ ಇಲ್ಲಿಯ ಜನರದ್ದಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್, ನ್ಯೂಸ್ ಫಸ್ಟ್, ಮಂಗಳೂರು.